ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನನ್ನ ಮನೆಯಲ್ಲೇ ಉಳಿದಿದ್ದ ಅಂತ ಜಯಂತ್ ಟಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗುಜರೇಲ್ ಮಾತನಾಡಿದ್ರು. TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಯಂತ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನನ್ನ ಮನೆಯಲ್ಲಿ ಉಳಿದಿದ್ದ ಅಂದಿದ್ದಾರೆ. ಹೀಗಾಗಿ SIT ಅವರು ಮಹಜರ್ ನಡೆಸಿದ್ದಾರೆ. ಏಪ್ರಿಲ್ನಲ್ಲಿ ಚಿನ್ನಯ್ಯ ನನಗೆ ಪರಿಚಯ ಆದದ್ದು, ನನ್ನ ಮನೆಗೆ ಬಂದಾಗ ಅವನ ಬಳಿ ಬುರುಡೆ ಇರಲಿಲ್ಲ ಅಂತ ಜಯಂತಿ TV9ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ನಿನ್ನೆ ತಮ್ಮ ಬೆಂಗಳೂರಿನ ನಿವಾಸದಲ್ಲಿ SIT ಅಧಿಕಾರಿ ಶೋಧ ಕಾರ್ಯವನ್ನು ಮಾಡಿದರು. ಯಾಕೆ ತಮ್ಮ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಿರೋದು, ಇದರಿಂದ ಇರತಕ್ಕಂಥ ಉದ್ದೇಶ ಏನು ಅಂತೇಳಿ? ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಭೀಮಾ ಮತ್ತು ಅವತ್ತಂದ ಮೆಟೀರಿಯಲ್ನ ತಗೊಂಡು ಹೋಗಬೇಕಿತ್ತು. ಅಂಥ ಸಂದರ್ಭದಲ್ಲೂ ಮತ್ತು ವಕೀಲ ಹತ್ರ ಬಂದು ಅವರ ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲೂ 2 ದಿನ 3 ದಿನ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಕೊಡುತ್ತೆ ಸರ್. ಈ ಒಂದು ವಿಷಯದಲ್ಲಿ ಅವರ ಸ್ಟೇಟ್ಮೆಂಟ್ ತೆಗೆಯುವಾಗ ಎಲ್ಲೆಲ್ಲ ಉಳ್ಕೊಂಡಿದ್ದ, ಏನೆಲ್ಲ ಮಾಡಿದ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಅವರು ಬಂದರು, ತನಿಖೆ ಮಾಡಿದ್ರು, ಸಂತೋಷವಾಗಿ ಏನೆಲ್ಲ ಬೇಕು ನಾನು RTIಯಲ್ಲಿ ತೆಗೆದುಕೊಳ್ತಾ ಇದ್ದಾರಂಥ ಫೈಲ್ಗಳನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಸರ್. ಬೇರೆ ಯಾವ ತಗೊಂಡು ಹೋಗಿಲ್ಲ. ಹೌದೇ. ಮೊಬೈಲ್ ಏನೋ ಸೀಸ್ ಮಾಡ್ಕೊಂಡ್ರೆ ಸರ್? ಇಲ್ಲ, ನಾನು ಇವತ್ತು ಕೇಳುವ ಮೊಬೈಲ್ ಸೀಸ್ ಮಾಡಿಲ್ಲ ಅಂತ ಹೇಳಿದ್ರು. ಇಲ್ಲ, ಮೊಬೈಲ್ ನಾನು ಸೀಸ್ ಮಾಡಿಲ್ಲ. ಚಿನ್ನಯ್ಯನಿಗೂ ನಿಮಗೂ ಹೇಗೆ ಸಂಪರ್ಕ ಆಯಿತು, ಯಾವಾಗ ಸಂಪರ್ಕ ಆಗಿರೋದು? ಸರ್, ಏಪ್ರಿಲ್ ತಿಂಗಳಲ್ಲಿ ನನಗೆ ಅವನ್ನ ಕರ್ಕೊಂಡು ಬನ್ನಿ ಅಂತ ಹೇಳೋದು ಸ್ಯಾಟಲೈಟ್ ಬಸ್ನ. ಅಲ್ಲಿಂದ ಕರ್ಕೊಂಡು ವಕೀಲ ಹತ್ರ ಬಿಟ್ಟರು. ಯಾರು ಸರ್ ಕರ್ಕೊಂಡು ಬನ್ನಿ ಅಂತ ಹೇಳಿ? ಗಿರೀಶ್ ಮಠನವರು ಹೇಳಿದ್ರು, ಕರ್ಕೊಂಡು ಬನ್ನಿ ವಕೀಲ ಹತ್ರ ಬಿಡಿ ಅಂತ. ವಕೀಲ ಹತ್ರ ಕರ್ಕೊಂಡು ಬಿಟ್ಟೆ ಸರ್. ಆ ನಂತರ ಸಾಯಂಕಾಲವಾಗೆಲ್ಲ ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ ರೂಮ್ ಮಾಡಿಕೊಡೋಣ ಅಂತೇಳಿ ನಾನು ಹೇಳಿದೆ. ಅವಾಗ ಕೇಳ್ತಾ ಇದ್ದ ಏನು ವಿಷಯ ಅಂತ. ಆವಾಗ ಹೇಳಿದ್ರು, ಇಲ್ಲ ನಾನು ರೂಮ್ ಮಾಡಿಕೊಟ್ರೆ ಮತ್ತೆ ನಾನು ಅಲ್ಲಿರಬೇಕು, ಬೇಡ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಒಬ್ಬ ತಾನೇ ಏನು ತೊಂದರೆ ಇಲ್ಲ ಅಂತ ಅದು ಕರ್ಕೊಂಡು ಹೋಗಿದ್ದೆ ಸರ್. ಊಟ ಹಾಕಿದ್ದೀನಿ. ಹೌದು. ನಿಮ್ಮ ಮನೆಗೆ ಬರುವಂಥ ಟೈಮಲ್ಲಿ ಚಿನ್ನಯ್ಯನ ಹತ್ರ ಆ ಬುರುಡೆ ಇತ್ತ? ಇಲ್ಲ, ಅವ 2 ಅಲ್ಲ 3 ಸಾರಿ ಬರುವಾಗ ಡೆಲ್ಲಿ ಹೋಗಬೇಕಿತ್ತು, ಆವ ತಂದಿದ್ದ. ಹೌದು. ಈಗ ಬುರುಡೆ ಎಲ್ಲೆಲ್ಲೇ ಸುತ್ತಾಡಿದೆ ನಿಮ್ಮ ಜೊತೆ? ಇಲ್ಲ, ಎಲ್ಲೂ ಸುತ್ತಾಡಿಲ್ಲ. ಅಲ್ಲಿಂದ ಮನೆ ಹತ್ರ, ಮನೆ ಹತ್ತಿಂದ ಡೆಲ್ಲಿಯಿಂದ ಮಹೇಶನ ಮನೆಗೆ. ಹೌದು. ಆ ಬುರುಡೆ ಇಟ್ಬಿಟ್ಟು ಯಾವುದೇ ಷಡ್ಯಂತ್ರ ಅಲ್ಲ. ಅದು ತಂದರು ಏನಂತ ಹೇಳಿದ್ರೆ ನಮಗೆ ಯಾರಿಗೆ ನಂಬಿಕೆ ಇಲ್ಲೋ ನಾವೇ ತರ್ತೀವಿ ಅಂತೇಳಿ ಅವರು ಮತ್ತು ಆ ಗಿರೀಶನ್ನ ಯಾವತ್ತು ಗೊತ್ತಿಲ್ಲ 1 ವರ್ಷ 2 ವರ್ಷ ಹಿಂದೆ ತೆಗೆದಿಟ್ರು ಅಂತ. ಆನಂತರ ಇವಾಗ ಇದಕ್ಕೆ ಖಾತ್ರಿಪಡಿಸ್ಬೇಕಲ್ಲ, ಹೌದಾ ಅಲ್ವಾ ಅಂತ, ಅದಕ್ಕೋಸ್ಕರ ಡೆಲ್ಲಿಗೂ ತಗೊಂಡು ಹೋಗಿರೋದು. ಹೌದು ಸರ್. ಈಗ ಚಿನ್ನಯ್ಯ ನಿಮ್ಮ ಹತ್ರ ಏನು ಹೇಳಿದ? ಈಗ SIT ಅಧಿಕಾರಿಗಳ ಮುಂದೆ ಈ ಪ್ರಕರಣ ಸಂಬಂಧ ಏನು ಹೇಳ್ತಾ ಇದ್ದಾನೆ ಸರ್? ಚಿನ್ನಯ್ಯ ನನ್ನ ಹತ್ರ ಜಾಸ್ತಿ, ನಾನು ಈ ವಿಷಯದಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ ಒಂದೊಂದು ಮನಸ್ಸಂದರೆ ನಾನೇನ ಕೇಳಿದ್ರೆ ಅಷ್ಟೊತ್ತಿಗೆ ಗಿರೀಶನಿಗೆ ಹೇಳೋದು, ಆಮೇಲೆ ನನಗೆ ಏನಕ್ಕೆ ಅಂತ ಕೇಳೋದು. ಈ ರೀತಿಯ ಒಂದು ಸಂಚಲ ಮನಸ್ಸು, ಒಂದು ಗಟ್ಟಿ ಮನಸ್ಸಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವತ್ತು ಫಸ್ಟ್ ಸ್ಟಾರ್ಟಿಂಗ್ ಒಂದು ಕೇಳಿದೆ, ಆಮೇಲೆ ಅವತ್ತೇ ಬಿಟ್ಟುಬಿಟ್ಟಿದ್ದೀನಿ ನಾನು. ಅದಕ್ಕೆ ತಾನೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನಿಂತಿರುವಾಗ ನನ್ನದೊಂದು ಫೋಟೋ ತೆಗೆದೆ, ನನ್ನ ದಾಖಲೆಗೆ ಅವನೊಂದು ಫೋಟೋ ತೆಗೆದು ಅದನ್ನು ಹೇಳ್ತಾನೆ. ಮತ್ತು ನನಗೆ ಬೈತಾರೆ, ನನಗೆ ಹೇಗೆ ಬೇಕು, ನಂದು ಇರೋದು ಬಡ್ಡಿವಾರದು SKDRP. ಅದರಲ್ಲಿ ತುಂಬ ಜನ ಕರ್ನಾಟಕ ಸತ್ತಿದ್ದಾರೆ. ಆ ವಿಷಯದಲ್ಲಿ ನಾನು RTIಯಲ್ಲಿ ತೆಗೆದೆಲ್ಲ ಮಾಡ್ತಾ ಇದ್ವಿ. ಅದು ದೊಡ್ಡ ಬಂಡಲ್ ಇತ್ತು, ಅದೆಲ್ಲ ನಿನ್ನೆ SIT ಅವ್ರು ತಗೊಂಡು ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಈ ಕೆಲಸ ನಂದು ಸರ್. ಈಗ ಮುಂದೆ SIT ಅಧಿಕಾರಿ ತಮ್ಮನ್ನು ಕರೆದ್ರೆ ತಾವು ವಿಚಾರಣೆಗೆ ಹಾಜರಾಗ್ತದೆ? 100%. ಯಾವ ರಾತ್ರಿ ಕರೆಯಲ್ಲಿ ರವಕ್ಕೆ ಎದ್ದು ಹೋಗ್ಬಿಡ್ತೀನಿ ನಾನು. ಒಂದು 2 ಗಂಟೆ ಆದರೂ ಟೈಮ್, 3 ಗಂಟೆ ಟೈಮ್ ಕೊಟ್ಟರೆ ಸಾಕು, ಹೋಗ್ಬಿಡ್ತೀನಿ. ಈಗ ನಿಮ್ಮ ಈ ಹೋರಾಟಗಾರರಲ್ಲಿ ಭಿನ್ನಾಭಿಪ್ರಾಯ ಏನಾದರೂ ಮೂಡಿದೆಯಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೆ ಇಲ್ಲ ಸರ್. ಏನಕ್ಕೋಸ್ಕರ ಭಿನ್ನಾಭಿಪ್ರಾಯ ಆಗಬೇಕು ಸರ್? ತಪ್ಪು ಮಾಡಿದರೆ ಭಿನ್ನಾಭಿಪ್ರಾಯ ಅಂತ ಹೇಳ್ಬೋದು. ಇದು ದೊಡ್ಡ ಒಂದು ಸಣ್ಣ ಹೋರಾಟ ಅಲ್ಲ. ಈ ಒಂದು ಅತ್ಯಾಚಾರ ಕೊಲೆ ಅಂತ ವಿಶ್ವೇ ನೋಡ್ತಾ ಇದೆ. ಆವಾಗ ನಮ್ಮ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ನಾವು ಒಂದಾಗಿ ಚೆನ್ನಾಗಿದ್ದೀವಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದೀರಿ ಅಂದರೆ ಯಾರ್ಯಾರು ಹೋಗಿದ್ರು? ಅದು ನಾವು 4 ಜನ ಹೋಗಿದ್ದೀವಿ ಸರ್. ಯಾರ್ಯಾರು? ನಾವು ಗಿರೀಶಣ್ಣ, ಮತ್ತು ಸುಜಾತ, ಬುರುಡೆ, ನಾನು 4 ಜನ ನೋಡಿದ್ವಿ ಸರ್. ಈಗ ಚಿನ್ನಯ್ಯ ಏನು ಉಲ್ಟಾ ಹೇಳಿಕೆ ಕೊಟ್ಟಿಲ್ಲ ಅಂತ ತಾವೇ ಹೇಳಿದ್ರಿ. ಆದರೆ ಸುಜಾತ ಭಟ್ ಅವರು ಉಲ್ಟಾ ಹೇಳಿಕೆ ಕೊಟ್ಟಿದ್ದಾರಲ್ಲ, ನನ್ನನ್ನು ಒತ್ತಾಯಪೂರ್ವಕವಾಗಿ ಹೇಳಿಸಿದ್ರು, ನಿಮ್ಮ ಹೆಸರು ಗಿರೀಶ್ ಮಠನ್ ಅವರು ಮತ್ತು ಜಯಂತ್ ಅವರು ಇದರಲ್ಲಿ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಹೇಳಿ ನೀವು. ಸೊ ಏನು ಹೇಳ್ತೀರಿ ಸರ್? ತಮ್ಮಂಥ ಮಾಧ್ಯಮವರು ಇವತ್ತು ಪ್ರಪಂಚವನ್ನು ಒಂದು ಮಾಧ್ಯಮ ನೋಡ್ತಾ ಇರೋದು. ತಮ್ಮ ಮುಂದೆ ಬಂದು ಹೇಳಿದಾರ ಅವರು? ಇಲ್ಲ ತಾನೆ. ಹೇಳಿದ್ದಾರೆ ಮೀಡಿಯಾದ ಮುಂದೆ ಹೇಳಿದ್ರು. ತಮ್ಮ ಮೀಡಿಯಾ ಮುಂದೆ ಹೇಳಿದಾರ? ಇಲ್ಲ. ಅದೊಂದು ಕಾರಲ್ಲಿ ಕರ್ಕೊಂಡು ಹೋಗಿರೋದು. ಹೌದು ತಾನೆ. ಇವತ್ತು ಬೆಳಿಗ್ಗೆ ಏನು ಹೇಳಿದ್ದಾರೆ ಅಂತಂದ್ರೆ ಅವರವ್ರು ಮಾಡಿದ ಕರ್ಮವನ್ನು ಅವರವರು ಅನುಭವಿಸ್ತಾರೆ ಅಂತ ತಮ್ಮ ಹೆಸರನ್ನು ಮತ್ತು ಗಿರೀಶ್ ಮಠನ್ ಅವರ ಹೆಸರನ್ನು 100%, 100ಕ್ಕೆ 100%. ನೋಡಿ, ಪ್ರಕೃತಿಯಲ್ಲಿ ನಿಂತಿದೆ, ಮರ ಬಿದ್ದು ಸಾಯಿಲಿ, ನಾನು ಆವು ಕಚ್ಚಿ ಸಾಯಿಲಿ ಅಂತ ಕೆಲಸ ಹಿಂದೆ ಮಾಡಿಲ್ಲ ಅಂತ ಹೇಳ್ತೀನಿ. ಆ ದೇವರವ್ರಿಗೆ ಅದನ್ನು ಕೊಡಲಿ. ನಾನು ಅಂಥ ಕೆಲಸಕ್ಕೆ ಹೋಗಿಲ್ಲ, ಮಾಡೋದೇ ಇಲ್ಲ. ಅದಕ್ಕೆ ನನ್ನ ಮಗನಿಗೆ ಹೋಗಿ ಏನಿದ್ರು ಹೇಳು ಅಂತ ಹೇಳಿರೋದು. ಸುಜಾತ ವಿಷಯದಲ್ಲಿ ನಂಬಿ ಮೋಸ ಹೋಗಿರೋದು, ಅದು ದೊಡ್ಡ ತಪ್ಪು ಮಾಡಿದೆ. ಆದರೆ ಚಿನ್ನಯ್ಯ ವಿಷಯದಲ್ಲಿ ನಂಬಿ ಮೋಸ ಹೋಗಿಲ್ಲ. ಅವ ಮೋಸ ಮಾಡ್ತಾ ಇದ್ದಾನೆ. ಆದರೆ SIT ಅವರು ಬಾಯಿ ಬಿಡಿಸ್ತಾರೆ. ಇವಾಗೆಲ್ಲ ಕೆಲಸ ಮುಗಿಲಿ ಸರ್, ಒಂದೊಂದು ಕಡೆಯಿಂದ ಎಲ್ಲವನ್ನೂ ರಿಪೋರ್ಟ್ ಮಾಡಲಿ ಸರ್. ಆ ನಂತರ ಅವನಿಗಿರುತ್ತೆ, ಅವಾಗ ಭಾರಿ ಹಬ್ಬ ಇರ್ಬೋದು. ಹೌದು, ಅದು ಸತ್ಯ ಹೊರಗೆ ಬರುತ್ತೆ, ಬರಲೇಬೇಕು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.
MBH